ನದಿಯ ತಟದಲ್ಲಿ ಇದ್ದದ್ದೇ ಈ ನಿಷಾದ ಬೇಡರ ರಾಜ ಗುಹನ ರಾಜ್ಯ. ಆ ಗುಹನಿಗೆ ರಾಮಚಂದ್ರ ತನ್ನ ಸಾಮ್ರಾಜ್ಯಕ್ಕೆ ಬಂದದ್ದು ಗೊತ್ತಾಯ್ತು, ತನ್ನ ಊರಿಗೆ ಬಂದದ್ದು ಗೊತ್ತಾಯ್ತು. ತನ್ನ ದೂತರ ಮೂಲಕ ಕೂಡಲೇ ತಾನು ಬಂದ ರಾಮನನ್ನ ಸತ್ಕಾರ ಮಾಡಲಿಕ್ಕೋಸ್ಕರ ರಾಮನಿಗೆ ಸ್ವಾಗತ ಮಾಡಿದ. ತಮಾರ್ಥಃ ಸಂಪರಿಷಜ್ಯ ಗುಹೋ ರಾಘವಂ ಅಬ್ರವೀತ್. ಗುಹನಾದರೂ ರಾಮಚಂದ್ರನನ್ನು ಅಪ್ಪಿಕೊಂಡು ತಾನು ಹೇಳ್ತಾನೆ, ಸ್ವಾಗತಂತೆ ಮಹಾಬಾಹೋ ತವೇಯಮಖಿಲಂ ಮಹಿ ವಯಂ ಪ್ರೇಷ್ಯ ಭವಾನ್ ಭರ್ತ ಸಾಧುರಾಜ್ಯಂ ಪ್ರಸಾಧಿ ನಹ. ನಿನಗೆ ಸ್ವಾಗತ, ಇದು ನಿನ್ನ ಸಾಮ್ರಾಜ್ಯವೇ, 3 ಲೋಕದ ಒಡೆಯ ನೀನು, ನಿನಗೆ ಸೇರಿದ್ದೆ ಇದು, ನಾವೆಲ್ಲರೂ ನಿನ್ನ ಸೇವಕರು, ನಮ್ಮಿಂದ ಏನಾಗ್ಬೇಕು ಹೇಳು, ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ ಅಂತ ಗುಹ ತಾನೇ ಹೇಳ್ತಾನೆ ರಾಮಚಂದ್ರನಿಗಂದ್ರೆ. ಗುಹ ಕಾಡಲ್ಲಿರುವವ, ಕಾಡಿನಲ್ಲಿರುವ ಗುಹನಿಗೂ ಕೂಡ ರಾಮಚಂದ್ರನ ಬಗ್ಗೆ ಎಷ್ಟು ಭಕ್ತಿ ನೋಡು. ಅಂದ್ರೆ ರಾಮನ ಗುಣವೇ ಅಂಥದ್ದು. ಇದರಿಂದ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂದ್ರೆ, ಜಗತ್ತಿನಲ್ಲಿ ನಾವು ಯಾರದ್ದಾದ್ರೂ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಸದ್ಗುಣಗಳಿಂದ ಮಾತ್ರ, ಇನ್ಯಾವುದರಿಂದಲೂ ಅಲ್ಲ. ರಾಮಚಂದ್ರ ಇಲ್ಲಿದ್ದು ತೋರಿಸಿದ್ದೇ ಅದು. ಇಡೀ ಜಗತ್ತು ರಾಮಚಂದ್ರನನ್ನು ಪ್ರೀತಿಸ್ತು. ಯಾತಕ್ಕೋಸ್ಕರ ಅಂದ್ರೆ ಅವನ ಸದ್ಗುಣಗಳಿಗೆ, ಸದ್ಗುಣಗಳ ಕಡಲವನು. ದೇವರು ಅಂತ ನಾವು ಅದಕ್ಕೆ ಅವನನ್ನು ಕರೆಯುವುದು. ದೇವರು ಅಂದ್ರೇನೆ ಇದು. ಇದನ್ನ ಮಧ್ವಾಚಾರ್ಯರು ಬಹಳ ಸ್ಪಷ್ಟ ಹೇಳ್ತಾರೆ. ದೇವರ ಲಕ್ಷಣ ಏನು ಅಂತ ಹೇಳಿದ್ರೆ ಸದ್ಗುಣಗಳ ಕಡಲಾಗಿರುವುದು. ಹುಡುಕಿದ್ರೆ ಒಂದು ದೋಷ ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ದೇವರು. ನೋಡಿ ರಾಮಚಂದ್ರ ಹಾಗೆ. ರಾಮಚಂದ್ರನಿಗೆ ಇಲ್ಲಿವರೆಗೆ ಎಷ್ಟು ಜನ ಕೇಳಿದ್ರು, ಒಂದು ದೋಷ ರಾಮಚಂದ್ರನಲ್ಲಿ ನೋಡಿದ್ರ? ಇಲ್ಲ. ಒಂದು ತಪ್ಪನ್ನು ರಾಮಚಂದ್ರನಲ್ಲಿ ಹುಡುಕ್ಲಿಕ್ಕೆ ಬರೋದಿಲ್ಲ. ಏನೇನು ಗುಣಗಳಿದೆ ಎಲ್ಲ ಸದ್ಗುಣಗಳು ಕಡಲವನು. ಇದೇ ದೇವರ ಲಕ್ಷಣ. ಅದನ್ನು ನಾವು ರಾಮಚಂದ್ರನಲ್ಲಿ ಕಾಣಬಹುದು. ಅದಕ್ಕಾಗಿ ಜನಗಳು, ಪ್ರಾಣಿಗಳು, ಪಕ್ಷಿಗಳು ಪ್ರತಿಯೊಂದು ಅಷ್ಟು ಹಂಚಿಕೊಂಡಿದ್ದಾವೆ ರಾಮಚಂದ್ರನನ್ನು. ಒಬ್ಬ ಗುಹ ಬೇಡರ ಜಾತಿಗೆ ಸೇರಿದವ, ಅವನು ರಾಮನಿಗೆ ಅಷ್ಟು ಸತ್ಕಾರವನ್ನು ಮಾಡ್ತಾನೆ. ಅದಕ್ಕೆ ರಾಮಚಂದ್ರ ಹೇಳಿದ ಮಾತೇನು ಗೊತ್ತುಂಟ? ಅರ್ಚಿತಾಶ್ಚೈವ ಹೃಷ್ಟಾಶ್ಚ ಭವತಾ ಸರ್ವದಾ ವಯಂ ಪದ್ಭ್ಯಾಂ ಅಭಿಗಮಾನಶ್ಚೈವ ಸ್ನೇಹ ಸಂದರ್ಶನೇನ ಚ. ನೀನು ಇಷ್ಟು ಸ್ನೇಹದಿಂದ ಬಂದಿಯಲ್ವಾ, ಅದು ನಡ್ಕೊಂಡು ಬಂದಿಯ ನನಗೋಸ್ಕರ. ನಾವು ನಿನ್ನಿಂದ ಗೌರವಿಸಲ್ಪಟ್ಟಾಗಾಯ್ತು. ಏನ್ ಸಿಗಬೇಕಿತ್ತು ಎಲ್ಲ ಸಿಕ್ಕಾಯ್ತು. ಯಾಕಂದ್ರೆ ಆ ಸ್ನೇಹ, ಆ ಪ್ರೀತಿ, ಅದರ ಮುಂದೆ ಇನ್ನೇನಿದೆ? ಇನ್ನೇನು ಇಲ್ಲ. ಭುಜಾಭ್ಯಾಂ ಸಾಧುವೃತ್ತಾಭ್ಯಾಂ ಪೀಡೆಯನ್ ವಾಕ್ಯಮಬ್ರವೀತ್. ರಾಮಚಂದ್ರನು ಕೂಡ ಅಪ್ಪಿಕೊಂಡು ತಾನು ಹೇಳ್ತಾನೆ, ಸರ್ವಂ ತದನು ಜಾನಾಮಿ ನಹಿ ಬರ್ತೆ ಪ್ರತಿಗ್ರಹೇ ಕುಶಾಚೀರಾಜಿನಧರಂ ಫಲಮೂಲಾಶನಂ ಚಮಾಂ. ನನಗೆ ನಿನ್ನಿಂದ ಇನ್ನೇನು ಉಪಚಾರ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಾನು ರಾಜನಾಗಿ ಬಂದವನಲ್ಲ, ಮತ್ತೆ ಕಾಡಾಡಿಯಾಗಿ ಬಂದದ್ದು. ನನಗೆ ಇವತ್ತು ಹಾಸಿಗೆ ಬೇಡ, ನನಗೆ ಇವತ್ತು ಊರು ಬೇಡ, ನನಗೆ ಇವತ್ತು ಪಂಚಭಕ್ಷ ಪರಮಾನ್ನ ಬೇಡ. ಮತ್ತೆ ನಾವಿವತ್ತು ಹುಲ್ಲಿನಲ್ಲಿ ಮಲಗುವವರು, ನೀರನ್ನು ಕುಡಿಯುವವರು, ಗೆಡ್ಡೆ ಗೆಣಸುಗಳನ್ನು ತಿನ್ನುವಂಥವರು ಅಷ್ಟೇ. ಅದಕ್ಕಿಂತ ಹೆಚ್ಚು ಏನೂ ಬೇಡ. ಅದರಿಂದಾಗಿ ನಿನ್ನ ಊರ ಉಪಚಾರ ನನಗೆ ಬೇಡ ಅಂತ ರಾಮಚಂದ್ರ ಹೇಳ್ತಾನೆ. ಅಶ್ವಾನಾಂ ಖಾದನೇನಾರ್ಹಂ ಅರ್ಥಿ ನಾನ್ಯೇನ ಕೇನಚಿತು. ಆದರೆ ಒಂದು ಬಯಕೆ ಏನಂದ್ರೆ, ಈ ಕುದುರೆಗಳು, ಪಾಪ ಕುದುರೆಗಳು ತುಂಬ ಹಸಿದಿವೆ. ಆ ಕುದುರೆಗಳಿಗೆ ಏನು ಆಹಾರ ಬೇಕೋ ಆ ಆಹಾರವನ್ನು ಕೊಡು ಅಂತ ಹೇಳ್ತಾನೆ. ಅಲ್ಲಿ ಎಲ್ಲ ಬಿಟ್ಟು ಕುದುರೆಗಳ ಬಗ್ಗೆ ಯಾಕಪ್ಪ ಇಷ್ಟೊಂದು ಆಸಕ್ತಿ ಅಂದರೆ, ರಾಮಚಂದ್ರ ಹೇಳ್ತಾನೆ, ನನ್ನ ತಂದೆಗೆ ತುಂಬ ಇಷ್ಟವಾದ ಕುದುರೆಗಳಿವು ಅಂತ. ನೋಡಿ ಎಂಥ ಮಾತು. ನನ್ನ ತಂದೆಗೆ ತುಂಬ ಪ್ರಿಯವಾದ ಕುದುರೆಗಳಿವು. ಏತೈಹಿ ದೈತಾ ರಾಜ್ಞ ಪಿತುರ್ ದಶರಥಸ್ಯ ವೈ ಏತೈಹಿ ಸುವಿಹಿತೈರಶ್ವೈಹಿ ಭವಿಷ್ಯಾಮ್ಯಹಮರ್ಚಿತಃ. ಈ ಕುದುರೆಗಳಿಗೆ, ನನ್ನ ತಂದೆಗೆ ತುಂಬ ಇಷ್ಟವಾದ ಕುದುರೆಗಳಿಗೆ ನೀನೇನಾದರೂ ಕೊಟ್ಟೆ ಅಂದರೆ ಅದು ನನಗೆ ಪೂಜೆ ಮಾಡಿದಾಗೆ, ನನಗೆ ಕೊಟ್ಟಾಗೆ, ನಾನು ತೃಪ್ತನಾಗ್ತೇನೆ ಅಂತ ಈ ರೀತಿ ಹೇಳಿ ಆ ಕುದುರೆಗಳಿಗೆ ಆಹಾರ ಕೊಡಿಸಿದ. ತಾನು ಅವತ್ತು ರಾತ್ರಿ ಬರೀ ನೀರು ಕುಡಿದಂತೆ ರಾಮಚಂದ್ರ, ಇನ್ನೇನಿಲ್ಲ. ಅದು ಗುಹ ತಂದದ್ದಲ್ಲ, ಲಕ್ಷ್ಮಣ ತಂದದ್ದು. ಲಕ್ಷ್ಮಣ ತಂದ ನೀರು ಕುಡಿದು ಅಲ್ಲೇ ಒಣಗಿದ ಎಲೆಗಳೆಲ್ಲ ಇತ್ತಂತೆ. ಆ ಎಲೆಗಳನ್ನೆಲ್ಲ ಹಾಕಿ ಅದರ ಮೇಲೆ ತಾನು ಮಲ್ಕೊಂಡಂತೆ. ಈ ಲಕ್ಷ್ಮಣ ಬಂದು ರಾಮಚಂದ್ರನ ಕಾಲು ತೊಳೆದಂತೆ, ಮಲಗುವುದಕ್ಕಿಂತ ಮುಂಚೆ ಕಾಲು ತೊಳೆದಂತೆ. ಯಾವತ್ತು ಕಾಲು ತೊಳೆದು ಮಲಗಬೇಕು ಅಂತ. ಊಟ ಮಾಡಬೇಕಾದ್ರೆ, ಮಲಗಬೇಕಾದ್ರೆ ಕಾಲು ತೊಳೆದು ಊಟ ಮಾಡಬೇಕು, ಕಾಲು ತೊಳೆದು ಮಲ್ಕೊಳ್ಳಬೇಕು ಅಂತ. ಆದರೆ ಇಷ್ಟೇ ವ್ಯತ್ಯಾಸ, ಊಟ ಮಾಡಬೇಕಾದ್ರೆ ಕಾಲು ತೊಳೆದ್ರೆ ಒರೆಸ್ಕೊಳ್ಬಾರ್ದು, ಅದೇ ಮಲಗಬೇಕಾದ್ರೆ ಕಾಲು ತೊಳೆದು ಒರೆಸದೇ ಮಲ್ಕೊಳ್ಬಾರ್ದು. ಕಾಲನ್ನು ಚೆನ್ನಾಗಿ ಒರೆಸ್ಕೊಂಡೇ ಮಲ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲದ್ರೆ ಆಯುಷ್ಯ ಕಮ್ಮಿ ಆಗುತ್ತೆ.
ಅದೇ ರೀತಿ ಊಟ ಮಾಡಬೇಕಾದ್ರೆ ಕಾಲು ತೊಳ್ಕೊಂಡು ಕಾಲು ಒರೆಸ್ಕೊಳ್ಳದೆ ಇದ್ರೆ ಆಯುಷ್ಯ ಹೆಚ್ಚಾಗುತ್ತೆ. ಹಾಗಾಗಿ ಕಾಲು ತೊಳೆದು ಕಾಲನ್ನು ಒರೆಸಿ ತಾನು ಸೇವೆ ಮಾಡಿದ ರಾಮಚಂದ್ರ. ತಾನು ಸೀತೆಯೊಂದಿಗೆ ಆ ಇದರ ಮೇಲೆ ದರದ ಎಲೆ ಮೇಲೆ ಮಲ್ಕೊಂಡಂತೆ. ರಾತ್ರಿ ಇಡೀ ಲಕ್ಷ್ಮಣ ಕಾಯ್ತಾ ಇದ್ದಾನಂತೆ ರಾಮಚಂದ್ರನನ್ನ. ಅಲ್ಲ, ರಾಮನೇ ಲಕ್ಷ್ಮಣನನ್ನ ಕಾಯುವವನು. ಆದ್ರೆ ನೋಡಿ, ತನ್ನ ಕರ್ತವ್ಯ, ನಾನು ಬಂದದ್ದೇ ಅದಕ್ಕೋಸ್ಕರ. ನಿದ್ರೆ ಮಾಡದೆ ಕಾಯ್ತಾ ಇದ್ದಾನಂತೆ. ಗುಹ ರಾತ್ರಿ ಹೀಗೆ ತಾನು ಏನಾಗ್ತಾ ಇದೆ ನೋಡೋಣ ಅಂತ ಬರ್ತಾನೆ. ರಾತ್ರಿ ಎದ್ದು ಕೂತಿದ್ದಾನೆ ಲಕ್ಷ್ಮಣ. ಏನ್ ಲಕ್ಷ್ಮಣ, ಮಲ್ಕೊಂಡಿಲ್ವ ನೀನು ಅಂತ ಹೇಳ್ತಾನೆ. ಮಲ್ಕೊಂಡಿಲ್ವಾ? ಮಲ್ಕೋ ಅಂತ. ಅದಕ್ಕೆ ಹೇಳ್ತಾನೆ, ಹೇಗೆ ತಾನೇ ನಿದ್ರೆ ಬರ್ತದೆ, ನನಗೆ ಹೇಗೆ ನಿದ್ರೆ ಬಂದಿತು, ನನ್ನ ಅಣ್ಣನನ್ನ ಇಂಥ ಅವಸ್ಥೆಯಲ್ಲಿ ಕಂಡು ನನಗೆ ಹೇಗೆ ನಿದ್ರೆ ಬರಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಗಳಗಳಗಳ ಹತ್ತು ಬಿಡ್ತಾನೆ. ನಾತ್ರ ಭೀತ ವಯಂ ಸರ್ವೇ ಧರ್ಮಮೇವಾನುಪಶ್ಯತ ಕಥಂ ದಶರಥೋ ಭೂಮೋ ಶಯಾನೆ ಸಹ ಸೀತೆಯ ಶಕ್ಯ ನಿದ್ರಾ ಮಯಾ ಲಬ್ಧುಂ ಜೀವಿತಂಬ ಸುಖಾನಿವ. ನನಗೆ ಹೆದರಿಕೆಯಿಂದ ನಿದ್ರೆ ಬರದೇ ಇರುವುದಲ್ಲ. ಸಾಮಾನ್ಯ ಕಾಡು ಅಂತ ಹೇಳಿದುಕೊಳ್ಳಿ, ಯಾವ ಪ್ರಾಣಿ ಬರ್ತದೋ, ಯಾವ ಹಾವು ಬರ್ತದೋ, ಇದಕ್ಕೆ ನನಗೆ ನಿದ್ರೆ ಬರದೇ ಇರುವುದಲ್ಲ. ಮತ್ತೆ ರಾಮಚಂದ್ರ ಹಂಸತೂಲಿಕಾ ತಲ್ಪದಲ್ಲಿ ಮಲಗುತ್ತಾ ಇದ್ದ ರಾಮಚಂದ್ರ ಇವತ್ತೇ ರಾಜನಾಗಿ ತಾನು ವೈಭವದಿಂದ ಮೆರಗಬೇಕಾದವನು ಇಲ್ಲಿ ತಾನು ಹುಲ್ಲಿನ ಮೇಲೆ ಕಲ್ಲಿನ ಮೇಲೆ ಮಲ್ಕೊಂಡಿದ್ದಾನಲ್ವಾ, ಇದನ್ನ ಕಂಡು ನನಗೆ ಹೊಟ್ಟೆ ಉರಿದು ಹೋಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಿದ್ರೆ ಬರ್ತಾ ಇಲ್ಲ ನನಗೆ. ವಿಧವ ಮೇಧಿನಿ ನೂನಂ ಕ್ಷಿಪ್ರಮೇವ ಭವಿಷ್ಯತಿ. ನನಗೆ ಕಾಣಿಸ್ತದೆ ಸ್ವಲ್ಪ ದಿನ, ಇನ್ನು ಸ್ವಲ್ಪ ದಿನದಲ್ಲಿಗೆ ಈ ಅಯೋಧ್ಯೆ ಗಂಡ ಕಳ್ಕೊಂಡವಳಾಗ್ತಾನೆ, ವಿಧವೆ ಆಗ್ತಾಳೆ ಅಂತ. ವಿಧವೆ ಆಗ್ತಾಳೆ ಅಂದ್ರೆ ಇನ್ನೇನಿಲ್ಲ, ದಶರಥ ಸತ್ತು ಹೋಗ್ತಾನೆ ಅಂತ. ಲಕ್ಷ್ಮಣನಿಗೆ ಅಷ್ಟು ಸಿಟ್ಟು, ಅದು ಒಂದಷ್ಟು ವಿಷ ಕಾರ್ತಾನೆ ದಶರಥನ ಮೇಲೆ, ಕೈಕೇಯಿಯ ಮೇಲೆ, ಭರತನ ಮೇಲೆ. ಲಕ್ಷ್ಮಣ ಈ ರೀತಿ ಮಾತಾಡ್ತಾ ಮಾತಾಡ್ತಾ ರಾತ್ರಿ ಕಳೆದು ಹೋಯ್ತು. ಬೆಳಗಾಯ್ತು. ಬೆಳಗಾದ ಕೂಡಲೇ ನಿದ್ರೆ ಮಾಡಿಲ್ಲ, ಗುಹನು ನಿದ್ರೆ ಮಾಡಿಲ್ಲ, ಲಕ್ಷ್ಮಣನ ನಿದ್ರೆ ಮಾಡಿಲ್ಲ. ರಾಮಚಂದ್ರ ಬೆಳಗೆದ್ದ, ಸ್ನಾನ ಮುಂತಾದವುಗಳನ್ನು ಮುಗಿಸಿದ ಮೇಲೆ ಗುಹನಿಗೆ ಹೇಳಿದ, ನೋಡು, ಈ ಗಂಗೆಯನ್ನು ದಾಟಬೇಕು, ಗಂಗೆಯನ್ನು ದಾಟಲಿಕ್ಕೆ ಬೇಕಾದಂತಹ ದೋಣಿಯ ವ್ಯವಸ್ಥೆಯನ್ನು ಮಾಡುವಂತ. ಆಮೇಲೆ ಈ ಕಡೆ ಸುಮಂತ್ರ ನಿಂತಿದ್ದ ಗಾಡಿ ಹಿಡ್ಕೊಂಡು. ಅವನಿಗೆ ಹೇಳಿದ, ತಥೋ ಬ್ರವೀತ್ ದಾಶರಥಿ ಸುಮಂತ್ರಂ ಸ್ಪೃಶನ್ ಕರೇಣೋತ್ತಮ ದಕ್ಷಿಣೇನ ಸುಮಂತ್ರ ಶೀಘ್ರಂ ಪುನರೇವಯಾಹಿ ರಾಜ್ಞ ಸಕಾಶೇ ಭವ ಚಾಪ್ರಮತ್ತಃ. ಅವನ ಕೈ ಹಿಡ್ಕೊಂಡಂತೆ ಸುಮಂತ್ರನದ್ದು ಪ್ರೀತಿಯಿಂದ, ಸುಮಂತ್ರ ನೀನಿನ್ನು ಹೊರಡು ಅಂತ ಹೇಳ್ತಾರೆ. ಅಯೋಧ್ಯೆಗೆ ನೀನಿನ್ನು ಹೊರಡು, ಸಾಕು, ಇನ್ನು ಮುಂದೆ ನಾನು ಹೋಗ್ತೇನೆ ಅಂತ. ಸುಮಂತ್ರ ತಾನು ಮುಖ ಕೆಳಗೆ ಮಾಡಿದ, ಗಳಗಳಗಳ ನೀರು ಹಾಕಿದ, ಕಣ್ಣೀರು ಹಾಕಿದ. ಯಾಕಂದ್ರೆ ಅವನು ರಾಮಚಂದ್ರನೊಟ್ಟಿಗೆ ನನಗೂ 14 ವರ್ಷ ಇಡ್ಲಿಕ್ಕೆ ಅವಕಾಶ ಉಂಟು ಅಂತ ಖುಷಿಯಲ್ಲಿ ಬಂದವನು. ಆದ್ರೆ ನೀನು ವಾಪಸ್ ಹೋಗು ಅಂತ ಹೇಳ್ತಾ ಇದ್ದೆ. ನೋಡಿ, ಇದೇ ಅವಸ್ಥೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಸುಮಂತ್ರನು ಇದೇ ಮಾತು ಹೇಳ್ತಾನೆ, ರಾಮಚಂದ್ರ ನನ್ನನ್ನು ಕಳಿಸ್ಬೇಡ, ನಾನು ವಾಪಸ್ ಹೋಗ್ಲಿಕ್ಕೆ ಬಂದವನಲ್ಲ, ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೇನೆ, ಆದರೆ ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರುವುದೇನೆಂದ್ರೆ ನೀನು ಅಂತ ಹೇಳಿ ತಾನು ಮತ್ತೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ರಾಮಚಂದ್ರನ ಹತ್ರ, ನನ್ನನ್ನು ನಿನ್ನೊಟ್ಟಿಗೆ ಕರ್ಕೊಂಡು ಹೋಗು ಅಂತ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ನಚಾಹಂ ಅನುಶೋಚಾಮಿ ಲಕ್ಷ್ಮಣೋ ನಚ ಶೋಚತಿ ಅಯೋಧ್ಯಾಯಾಂ ಅಶೋಚ್ಯಶ್ಚೇತ್ ಇತಿ ಅಯೋಧ್ಯಾಯಾಚ್ಯುತಾಶ್ಚೇತಿ ವನೇ ವತ್ಸ್ಯಾಮಹೇತಿವ. ಸುಮಂತ್ರ, ನೀನು ಹೋಗಬೇಕು, ಹೋಗಿ ದಶರಥನಿಗೆ ನನ್ನ ಸಂದೇಶವನ್ನು ತಿಳಿಸ್ಬೇಕು. ಏನು ಸಂದೇಶವನ್ನು ತಿಳಿಸ್ಬೇಕು ಅಂತ ಹೇಳಿದ್ರೆ, ನನ್ನಪ್ಪನಿಗೆ ನಮಸ್ಕಾರ ಮಾಡಿ ಹೇಳು, 14 ವರ್ಷ ನಾನು ದಂಡಕಾರಣ್ಯದಲ್ಲಿರ್ತೇನೆ, ನನಗಾಗ್ಲಿ ಲಕ್ಷ್ಮಣನಿಗಾಗ್ಲಿ ಸೀತೆಗಾಗ್ಲಿ ಒಂದು ಚೂರು ದುಃಖ ಇಲ್ಲ, ನಾವೊಂಚೂರು ದುಃಖ ಪಡ್ತಾ ಇಲ್ಲ ಅಂತ. ಮತ್ತಷ್ಟು ಮಾತ್ರ ಅಲ್ಲ, ಇನ್ನು ಹೇಳು, ಬ್ರೂಯುಶ್ಚಾಪಿ ಮಹಾರಾಜಂ ಭೃತಂ ಕ್ಷಿಪ್ರಮಾನಯ. ಮಹಾರಾಜನಿಗೆ ಹೇಳು, ದಶರಥನಿಗೆ ಆದಷ್ಟು ಬೇಗ ಭರತನನ್ನು ಕರೆಸ್ಲಿಕ್ಕೆ ಹೇಳು, ಭರತನಿಗೆ ಪಟ್ಟಾಭಿಷೇಕ ಮಾಡ್ಲಿಕ್ಕೆ ಹೇಳು, ತಡ ಮಾಡುದು ಬೇಡ ಅಂತ ಹೇಳು. ಮತ್ತೆ ಭರತನಿಗೆ ಅಸ್ಮತ್ ಸಂತಾಪಜಂ ದುಃಖಂ ನತ್ವಾಂ ಅಭಿಭವಿಷ್ಯತಿ ಭರತಂಚ ಪರಿಶ್ವಜ್ಯ ಯುವರಾಜ ಅಭಿಷಿಚ್ಯ ಚ. ಭರತನನ್ನ ನೀನು ಆಲಿಂಗನ ಮಾಡಿಕೊಂಡು ಭರತನಿಗೆ ಪಟ್ಟಾಭಿಷೇಕ ಮಾಡಿ, ಅಯ್ಯೋ ರಾಮ ಹೊರಟೋದ, ಲಕ್ಷ್ಮಣ ಹೊರಟೋದ ಅಂತ ಏನು ದುಃಖ ಇದೆ, ಆ ದುಃಖವನ್ನು ಕಳ್ಕೊಳ್ತೀಯ. ಯಾಕಂದ್ರೆ ಭರತ ನಿನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ. ಇದಿಷ್ಟು ಸಂದೇಶವನ್ನ
ನೀನು ದಶರಥನಿಗೆ ಹೇಳು ಅಂತ ರಾಮಚಂದ್ರ ಸುಮಂತ್ರನಿಗೆ ಹೇಳ್ತಾನೆ. ಅದಕ್ಕೆ ಸುಮಂತ್ರ, ನಾನು ರಾಮನನ್ನ ಕರ್ಕೊಳ್ಳದೆ ಬರೀ ಗಾಡಿಯಿಂದ ಹೋದೆ ಅಂತ ಹೇಳಿದ್ರೆ ಜನ ನನ್ನನ್ನು ಬಿಡ್ತಾರ, ಹೊಡೆದು ಹಾಕಿಬಿಡ್ತಾರೆ ನನ್ನನ್ನು. ಅದಕ್ಕೋಸ್ಕರ ನಾನು ಇರಲ್ಲ, ನಾನು ಹೋಗುವುದಿಲ್ಲ, ನಿನ್ನೊಟ್ಟಿಗೆ ಇರ್ತೇನೆ ಅಂತ ಹೇಳಿದಾಗ ರಾಮಚಂದ್ರ ಹೇಳ್ತಾನೆ, ಇಲ್ಲ, ನೀನು ಹೋಗಲೇಬೇಕು, ನೀನು ಹೋಗಲೇಬೇಕು. ಯಾರಿಗೋಸ್ಕರ? ಆದರೆ ನಿನಗೋಸ್ಕರ ಅಲ್ಲ, ನನಗೋಸ್ಕರ ಹೋಗ್ಬೇಕು. ಎಷ್ಟು ಒಳ್ಳೆ ಮಾತು ಹೇಳಿದಾನೆ ರಾಮಚಂದ್ರ. ನಾನು ಯಾಕೆ ನಿನ್ನನ್ನು ಹೋಗು ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದೊಮ್ಮೆ ನೀನು ಹೋಗಲಿಲ್ಲ ಅಂತ ಹೇಳಿದ್ರೆ ಕೈಕೇಯಿಗೆ ನಂಬಿಕೆ ಬರಲ್ಲ. ರಾಮಚಂದ್ರ ಕಾಡಿಗೆ ಹೋಗಿದ್ದಾನೆ, ದಂಡಕಾರಣ್ಯಕ್ಕೆ ಹೋಗಿದ್ದಾನೆ ಅಂತ ನಂಬಿಕೆ ಬರಲ್ಲ ರಾಮಚಂದ್ರನಿಗೆ. ಕೈಕೇಯಿಗೆ ನಂಬಿಕೆ ಬರಲಿಲ್ಲ ಅಂತ ಹೇಳಿದ್ರೆ ನಾನು ಇಷ್ಟು ಮಾಡಿದ್ದು ವ್ಯರ್ಥ ಅಲ್ಲ. ಯಾಕಂದ್ರೆ ನಾನು ಇಷ್ಟು ಯಾಕೆ ಮಾಡ್ತಾ ಇರೋದು ಅಂದ್ರೆ, ನಮ್ಮಪ್ಪನ ಮಾತನ್ನ ಸತ್ಯ ಮಾಡಬೇಕು ಅಂತ. ಅಪ್ಪನ ಮಾತೇನು ಅಂತ ಹೇಳಿದ್ರೆ, ನಾನು 14 ವರ್ಷ ಕಾಡಿಗೆ ಹೋಗಿ ಅದು ದಂಡಕಾರಣ್ಯದಲ್ಲಿ ನಾರುಮಡಿ ತೊಟ್ಟಿರಬೇಕು ಅಂತ. ನಾನು ನಾರುಮಡಿ ತೊಟ್ಟು ದಂಡಕಾರಣ್ಯದಲ್ಲಿದ್ದೇನೆ ಅಂತ ಅನ್ನೋದಕ್ಕೆ ಸಾಕ್ಷಿಯಾಗಿರುವವನು ನೀನು. ಅದಕ್ಕಾಗಿ ನೀನು ಹೋಗಿ ಹೇಳಿದೆ ಅಂತ ಹೇಳಿದ್ರೆ ಕೈಕೇಯಿಗೆ ಸಮಾಧಾನ ಆಗುತ್ತೆ. ದಶರಥ ಸತ್ಯ ಮಾತುಳ್ಳವನಾಗ್ತಾನೆ, ಸತ್ಯಸಂಧನಾಗ್ತಾನೆ. ಅದಕ್ಕಾದರೂ ನೀನು ಹೋಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾನೆ. ಸುಮಂತ್ರ ಇಷ್ಟ ಇಲ್ಲದೆ ಇದ್ರೂ ಕೂಡ ಕಷ್ಟದಿಂದ ತಾನು ಹೊರಟ. ಅವನ ಆ ಕಡೆ ಹೋದ ಕೂಡಲೇ ರಾಮಚಂದ್ರ, ಇನ್ನು ನನಗೆ ಈ ನಯವಾದ ಕೂದಲು ಬೇಡ. ಅಂದರೆ ಇಲ್ಲಿವರೆಗೆ ರಾಜನಾಗಿ ನಯವಾದ ಕೂದಲು, ಒಳ್ಳೆ ಸಿಂಗಾರ ಮಾಡಿಕೊಂಡ ಕೂದಲು ರಾಮಚಂದ್ರನದ್ದು. ಈಗ ನಾನು ರಾಜ ಅಲ್ಲ, ಮತ್ತೆ ಈಗ ನಾನು ತಾಪಸಿ. ಅದಕ್ಕೋಸ್ಕರ ತಪಸ್ವಿಗಳು ಏನು ಮಾಡ್ತಾರೆ ಅಂದರೆ ಕೂದಲನ್ನು ಜಟೆ ಕಟ್ಟಿಕೊಂಡು ಬಿಡ್ತಾರೆ. ಜಟೆ ಕಟ್ಟುವುದು ಹೇಗೆ ಅಂತ ಹೇಳಿದ್ರೆ, ಜಟಾ ಕೃತ್ವ ಗಮಿಷ್ಯಾಮಿ ನೆಗ್ರೋಧ ಕ್ಷೀರಮಾನಯ ಅಂತ ಹೇಳ್ತಾರೆ. ಕೂಡಲೇ ಈ ಹಾಲನ್ನು ತಗೊಂಬ ಅಂತ ಹೇಳ್ತಾರೆ. ಯಾವುದರದೊಂದು ಆಲದ ಮರದ ಹಾಲು. ಆಲದ ಮರ ಹಾಲನ್ನು ತರಲಿಕ್ಕೆ ಹೇಳಿದಂತೆ. ಆ ಹಾಲನ್ನು ತಲೆಗೆ ಹಾಕೊಂಡು ಅದೇನು ಗಟ್ಟಿ ಆಗ್ತದೇನು ಅದನ್ನು ಕಟ್ಕೊಂಡ, ಜಟೆಯನ್ನು ಬಿಗಿದುಕೊಂಡ ಆ ಹಾಲಿನಿಂದ. ಮತ್ತೆ ತಲೆ ತೆಗೆಯೋದಿಲ್ಲ. 14 ವರ್ಷ ರಾಮಚಂದ್ರ ತಲೆಯನ್ನು ತೆಗೆಯುವುದಿಲ್ಲ, ಅದರ ಕೂದಲನ್ನು ತೆಗೆಯುವುದಿಲ್ಲ. ಹಾಗೆ ಆ ರಾಮಚಂದ್ರನ ಹಿಂದೆ ಲಕ್ಷ್ಮಣನು ಕೂಡ ತಾನು ಜಟೆಯನ್ನು ಕಟ್ಕೊಂಡ. ಈ ರೀತಿ ಜಟಾಧಾರಿಯಾಗಿ ತಾನು ಹೊರಟ. ಎಲ್ಲ ಗುಹ ದೋಣಿಯ ನಿರ್ಮಾಣ ಮಾಡಿದ್ದ. ಆ ದೋಣಿಯಲ್ಲಿ ಮೊದಲು ತಾನು ಸೀತೆಯನ್ನು ಏರಿಸಿದ, ತಾನು ಕೂತ್ಕೊಂಡ, ಲಕ್ಷ್ಮಣ ಕೂತ. ಆಮೇಲೆ ಗುಹನಿಗೆ ಬೀಳ್ಕೊಂಡು ಅಲ್ಲಿಂದ ಸೀದಾ ಗಂಗೆಯನ್ನು ದಾಟಿದ. ಗಂಗೆಯನ್ನು ದಾಟ್ತಾ ಇರಬೇಕಾದ್ರೆ ಸೀತೆಗೆ ಹೇಳ್ತಾನೆ, ನೋಡು ಸೀತೆ, ಗಂಗೆ ಹತ್ರ ಪ್ರಾರ್ಥನೆ ಮಾಡ್ಕೊ ಅಂತ. 14 ವರ್ಷ ಆದಮೇಲೆ ಈಗ ಬರ್ತೇನೆ, ಅಲ್ಲಿ ತನಕ ನನ್ನ ರಕ್ಷಣೆ ಮಾಡು ಅಂತ. ಸೀತೆ ಆಗ ಗಂಗಾದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾಳೆ, ಭಾಗ್ಯವ ಕೊಡೆ ಗರತಿ ಭಾಗೀರಥಿ. ನೋಡಿ, ಇದೇ ಪ್ರಾರ್ಥನೆಗಳಿದೆ. ಅಂದ್ರೆ ಒಳ್ಳೆ ಸೌಭಾಗ್ಯವನ್ನು ಕೊಡುವವಳು ಗಂಗಾ ಭಾಗೀರಥಿ. ಅದಕ್ಕೆ ಆ ಭಾಗೀರಥಿಯನ್ನು ಪ್ರಾರ್ಥನೆ ಮಾಡಿಕೊಂಡು, ನಾನು ಹೀಗೆ ವಾಪಸ್ ಬಂದೆ 14 ವರ್ಷ ಆದಮೇಲೆ ಅಂತ ಹೇಳಿದ್ರೆ ನಿನಗೆ ಅದನ್ನು ಕೊಡ್ತೇನೆ, ಇದನ್ನು ಕೊಡ್ತೇನೆ ಅಂದ್ರೆ ಸಾಮಾನ್ಯ ಹೆಣ್ಮಕ್ಳದ್ದು ಇರ್ತದಲ್ವ. ಆ ಎಲ್ಲ ಪ್ರಾರ್ಥನೆಯನ್ನು ತಾನು ಮಾಡಿಕೊಂಡು ಮತ್ತೆ ಗಂಗೆಯನ್ನು ದಾಟಿದ್ರು. ಗಂಗೆಯನ್ನು ದಾಟಿ ಆ ಕಡೆಯ ತೀರವನ್ನು ಸೇರಿ ಅಲ್ಲಿ 3ನೆಯ ರಾತ್ರಿ ತಾ ವಾಸ ಮಾಡಿದ್ರು. ಆಮೇಲೆ ಮುಂದೆ ಮುಂದೆ ಹೋಗುತ್ತಾ 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 ಗಂಗಾ ಯಮುನಾ ಸಂಗಮ, ಅದೇ ಪ್ರಯಾಗ, ಅಲ್ಲೇ ಭರದ್ವಾಜರ ಆಶ್ರಮ. ಆ ಭರದ್ವಾಜರ ಆಶ್ರಮವನ್ನು ಸೇರಿದರು. ಅಲ್ಲಿ ಭರದ್ವಾಜರು ಒಳ್ಳೆ ಸತ್ಕಾರವನ್ನು ಮಾಡಿದರು. ಸತ್ಕಾರವನ್ನು ಮಾಡಿ ಹೇಳ್ತಾರೆ, ನೋಡು ರಾಮಚಂದ್ರ, ನೀನು ಇಲ್ಲಿ ವಾಸ ಮಾಡಬೇಕು ಅಂದ್ರೆ ಹತ್ತಿರದಲ್ಲಿ ಒಂದು ಜಾಗ ಇದೆ. ಇಲ್ಲೇ ಒಂದು ಹತ್ತಿರದಲ್ಲಿ ಚಿತ್ರಕೂಟ ಪರ್ವತ ಅಂತ ಬಹಳ ರಮಣೀಯವಾದಂತಹ ಪರ್ವತ, ಒಳ್ಳೆ ನದಿ, ರಮಣೀಯವಾದಂತಹ ಸ್ಥಳ. ಸೀತೆ ತುಂಬ ಇಷ್ಟಪಡ್ತಾಳೆ, ಅದಕ್ಕೋಸ್ಕರ ನೀನು ಅಲ್ಲೇ ಇರೋದು ಒಳ್ಳೆಯದು ಅಂತ ಭರದ್ವಾಜರು ಆ ಚಿತ್ರಕೂಟ ಪರ್ವತದ ವರ್ಣನೆಯನ್ನು ಮಾಡ್ತಾರೆ. ಆಯಿತು ಅಂತ ರಾಮಚಂದ್ರ ಒಪ್ಪಿದ. ತಾನು ಚಿತ್ರಕೂಟ ಪರ್ವತ ಹತ್ರ ಹೋದ. ಆ ಚಿತ್ರಕೂಟ ಪರ್ವತದ ಹತ್ರ ಹೋಗಿ ಅಲ್ಲಿ ಲಕ್ಷ್ಮಣನಿಂದ ಪರ್ಣಕುಟೀರವನ್ನು ನಿರ್ಮಾಣ ಮಾಡಿಸಿ, ಲಕ್ಷ್ಮಣ ಕೂಡಲೇ ತಾನು ಪರ್ಣಕುಟೀರವನ್ನು ನಿರ್ಮಾಣ ಮಾಡಿದ. ಆ ಪರ್ಣಕುಟೀರವನ್ನ ಹಾಗೆ ಪ್ರವೇಶ ಮಾಡಲಿಲ್ಲ. ರಾಮಚಂದ್ರ ಹೇಳ್ತಾನೆ, ವಾಸ್ತು ಮಾಡಬೇಕು ಅಂತ. ವಾಸ್ತು ಪೂಜೆಯನ್ನ ಮಾಡಿ, ವಾಸ್ತು ಹೋಮವನ್ನ ಮಾಡಿ, ನಂತರ ಬಲಿ, ಅಷ್ಟದಿಕ್ಪಾಲ ಬಲಿ ಏನಿದೆ ಆ ಬಲಿಯನ್ನೆಲ್ಲ ಮಾಡಿ, ಅಲ್ಲೇನು ವಾಸ್ತು ಹೋಮಕ್ಕೆಲ್ಲ ಚೆರು ಏನಂದ್ರೆ ಮಾಂಸ ತಗೊಂಬಂದ್ರಂತೆ, ಜಿಂಕೆಯ ಮಾಂಸ. ಆ ಜಿಂಕೆಯ ಮಾಂಸದಿಂದ ಎಲ್ಲ ಮಾಡಿ ಒಳ್ಳೆ ಮುಹೂರ್ತದಲ್ಲಿ ಪ್ರವೇಶ ಮಾಡಿದರಂತೆ. ಅಲ್ಲೆಲ್ಲ ಪಂಚಾಂಗ ಇತ್ತಲ್ಲಿ.
ಅಲ್ಲೇನವರಿಗೆ ಟೈಮೇ ಆಗುತ್ತಾಯಿತು. ನೋಡಿ ಎಷ್ಟು ಅಂದರೆ ಆಗಿನ ಕಾಲದಲ್ಲಿ ಪ್ರತಿಯೊಂದು ಲೆಕ್ಕಾಚಾರ ಮಾಡ್ತಾ ಇದ್ದದ್ದು ಗಂಟೆ ನೋಡಿ ಅಲ್ಲ, ಮತ್ತೆ ಗ್ರಹಗಳನ್ನು ನೋಡಿ, ಆಕಾಶವನ್ನು ನೋಡಿ ಇಷ್ಟು ಗಂಟೆ, ಆಕಾಶವನ್ನು ನೋಡಿ ಇಂಥ ಮುಹೂರ್ತ. ಯಾಕಂದ್ರೆ ರಾಮಚಂದ್ರ ಹೇಳ್ತಾನೆ, ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನೋಡು ಇವಾಗ ಒಳ್ಳೆ ಮುಹೂರ್ತ ಇದೆ, ಈ ಮುಹೂರ್ತದಲ್ಲಿ ನಾವು ಪ್ರವೇಶವನ್ನ ಮಾಡೋಣ ಅಂತ. ತ್ವರ ಸೌಮ್ಯ ಮುಹೂರ್ತೋಯಂ ಧ್ರುವಶ್ಚ ದಿವಸೋಹ್ಯಂ, ಒಳ್ಳೆ ಮುಹೂರ್ತ ಇದೆ, ಪ್ರವೇಶ ಮಾಡೋಣ ಅಂತ ಪ್ರವೇಶ ಮಾಡಿದರು. ಈ ರೀತಿ ಚಿತ್ರಕೂಟದಲ್ಲಿ ಪರ್ಣಕುಟೀರವನ್ನು ಕಟ್ಟಿಕೊಂಡು ವಾಸ ಮಾಡಿದರು. ಇದಿಷ್ಟು ಆ ಕಡೆ. ಅಂದ್ರೆ ರಾಮಚಂದ್ರ ತಾನು